ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್ಸ್. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥದ್ದು ಮತ್ತು ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ಇಷ್ಟು ಬೀಡ್ಸ್ಗಳಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಲೇಟೆಸ್ಟ್ ಆಗಿರೋ ಬೀಡ್ಸ್ಗಳನ್ನ ತೊಗೊಂಡು ಒಂದು ಲೇಟೆಸ್ಟ್ ಆಗಿರುವಂತಹ ಸಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಬಂದು ಈ ಫ್ಲವರ್ ಬೀಡ್ಸಸ್ನ ತೊಗೊತಾ ಇದ್ದೀನಿ. ಇದು ಮೆಟಲ್ ಬೀಡ್ಸಸ್. ಇದು ಒಂಥರ ಅಂದರೆ ಆ್ಯಂಟಿಕ್ ಪೀಸಸ್ಸು. ಯಾವುದೇ ಕಲರ್ ಶೇಡ್ಸ್ ಎಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಚೆನ್ನಾಗಿದೆ. ತುಂಬ ಕಾಸ್ಟ್ಲಿಯಾಗಿ ಬೇಕು, ತುಂಬ ಡಿಫ್ರೆಂಟಾಗಿ ಯೂನಿಕಾಗಿ ಬೇಕು ಅನ್ನೋ ಕಸ್ಟಮರ್ಸ್ಗೆ ಈ ರೀತಿ ಬೀಡ್ಸ್ಗಳನ್ನ ಯೂಸ್ ಮಾಡಿ ಹಾಕ್ಬೋದು. ಈ ಮೆಟಲ್ಸ್ ಆಗಿರೋದ್ರಿಂದ ಆ್ಯಂಟಿಕ್ ಪೀಸ್ ಇದೆ, ವೆಯ್ಟ್ ಇದೆ. ನೀವು ಅದಕ್ಕೆ ತಕ್ಕಂತೆ ನೀವು ಹೇಗೆ ಪರ್ಚೇಸ್ ಮಾಡ್ತೀರಾ, ಎಷ್ಟು ದುಡ್ಡಿಗೆ ಪರ್ಚೇಸ್ ಮಾಡ್ತೀರಾ ಅಷ್ಟಕ್ಕೆ ತಕ್ಕಂತೆ ನೀವು ಚಾರ್ಜು ಸಹ ಮಾಡಬಹುದು. ಇದನ್ನು ಬಳಸಿ ಹೇಗೆ ಮಾಡುವಂಥದ್ದು ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು. ನಾನು ಆಲ್ರೆಡಿ 6 ಲೇಯರ್ನ ತೊಗೊಂಡು ಸುತ್ತಿಟ್ಕೊಂಡಿದ್ದೀನಿ ದಾರನ. ಕಾಂಬಿನೇಷನ್ ನೀವು ಯಾವಾಗಲೂ ತೊಗೊಬೇಕಾದ್ರೆ ಸ್ವಲ್ಪ ಡಾರ್ಕ್ ಕಲರ್ ತೊಗೊಳ್ಳಿ. ಬೀಡ್ಸನ್ನು ಹ್ಯಾಡ್ ಮಾಡುವಂಥ ಡಿಸೈನ್ ಸ್ಟೆಪ್ಪಲ್ಲಿ ಈ ರೀತಿ ಡಾರ್ಕ್ ಕಲರ್ ತೊಗೊಳ್ಳಿ. ಇದು ಸ್ಯಾರೀಸ್ ಇರುತ್ತೆ, ಒಂದು ಶೇಡ್ ಡಾರ್ಕ್ ಕಲರ್ ತೊಗೊಳ್ಳಿ ಸ್ಯಾರಿ ಕಲರ್ ಮ್ಯಾಚಿಂಗಲ್ಲಿ. ಆ ಸ್ಯಾರಿ ಕಲರಲ್ಲಿ ಯಾವುದು ಡಾರ್ಕ್ ಶೇಡ್ ಇರುತ್ತೆ ಆ ಡಾರ್ಕ್ ಶೇಡನ್ನು ತೊಗೊಳ್ಳೋ ಪ್ರಯತ್ನಗಳನ್ನು ಮಾಡಿ, ಚೆನ್ನಾಗಿ ಬರುತ್ತೆ. ನಾವು ಆ ಕುಚ್ಚನ್ನ ಎಷ್ಟು ಬೇಗ ಕ್ರೋಶನ ಎಷ್ಟು ಬೇಗ ಹಾಕ್ತೀವಿ, ಹೇಗೆ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದ್ರ ಜೊತೆಗೂ ಸಹ ನಾವು ಕಲರ್ ಕಾಂಬಿನೇಷನ್ ಮಾಡೋ ಸ್ಟೆಪ್ಪಲ್ಲೂ ಸಹ ಅದ್ರ ಲುಕ್ ಬರುತ್ತೆ. ಹಾಗಾಗಿ ನಾನು ಅದನ್ನು ಹೇಳಿದೆ. ಫಸ್ಟ್ ನೀವು ಕ್ಲಾತ್ಗೆ ಲಾಕ್ ಮಾಡ್ಕೊಬೇಕು. ಕ್ರೋಶ ಬಂದು 11.07 mm ತೊಗೊಂಡಿದ್ದೀನಿ. ಸೇಮ್ ಫಸ್ಟ್ ಕ್ಲಾತ್ಗೆ ನೀವು ಲಾಕ್ ಮಾಡಿಕೊಂಡು ಒಳಗಡೆಯಿಂದ ಆ ಒಂದು ಥ್ರೆಡನ್ನು ಎಳೆದು ಸ್ವಲ್ಪ ಟೈಟ್ ಮಾಡಿ ಅದರದ ಒಳಗಡೆ ಒಂದು ನುಗ್ಗಿಸಿ ಒಂದು ಲಾಕ್ ಮಾಡಿ, ಮತ್ತು ಇನ್ನೂ ಒಂದು ಟೈಮು ಲಾಕ್ ಮಾಡಿ, ಬಿಚ್ಚಿ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೋಡಿ ಈ ರೀತಿ ಲಾಕ್ ಮಾಡಿ ಸ್ವಲ್ಪ ಈಗ ಎಳೆದು ಲಾಕ್ ಮಾಡಬೇಕು. 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕ್ಕೊಂಡು ಮತ್ತೆ ಕ್ರೋಶದ ಮೇಲೆ ಒಂದು ಸಾರಿ ಈ ರೀತಿ ದಾರವನ್ನು ಸುತ್ತಕೊಂಡು ನಾವು ಸಿಂಗಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಸಿಂಗಲ್ ಕ್ರೋಶೆಟ್ ಮಾಡಿರುವ ಪಕ್ಕದಲ್ಲೇ ನಾವು ಹೋಲ್ ಮಾಡಿ ದಾರನ ಎಳೆದು ತಂದು ಕ್ರೋಶದ ಮೇಲೆ 3 ಸರಿ ಆಗುತ್ತೆ, ಎರಡರಲ್ಲೊಂದು ಡಬಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ನಾವು ಮಾಡಿರ್ತೀವಲ್ಲ ಡಬಲ್ ಕ್ರೋಶೆಟು ಅದು ಪಕ್ಕದಲ್ಲೇ ನೀವು ಮಾಡಬೇಕಾಗುತ್ತೆ. ಮತ್ತು ಈ ರೀತಿ ದಾರವನ್ನು ಸುತ್ತಕೊಂಡು ಈ ರೀತಿ ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ನೋಡಿ 2 ಚೈನ್ ಹಾಕ್ಕೊಂಡಿದ್ದೀನಿ, ಡಬಲ್ ಕ್ರೋಶೆಟು 2 ಸರಿ ಮಾಡ್ಕೊಂಡಿದ್ದೀನಿ. ಹಾಗೆ 5 ಟೈಮ್ ಮಾಡ್ಕೊಳ್ಳಿ. ಈ ರೀತಿ ಮಾತ್ರ. ಈ ಸ್ಟೆಪ್ಪಲ್ಲಿ ಬಂದು ನೀವು ಅಬ್ಸರ್ವ್ ಮಾಡಬೇಕಾಗಿರೋಂಥ ವಿಷಯ ಏನಪ್ಪ ಅಂದರೆ ಪಕ್ಕದಲ್ಲೇ ನೀವು ಆಗ ಡಬಲ್ ಕ್ರೋಶೆಟನ್ನು ಹಾಕಬೇಕು. ಏಕೆಂತಂದರೆ ದೂರ ಆದರೆ ಅದು ಫಿನಿಶಿಂಗು ಪರ್ಫೆಕ್ಟಾಗಿ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಈ ರೀತಿ ಒಂದು ಚೈನ್ ಹಾಕ್ಕೊಂಡಿದ್ದೀನಿ, 2 ಚೈನು ಮತ್ತು 5 ಡಬಲ್ ಕ್ರೋಶೆಟನ್ನು ಹಾಕ್ಕೊಂಡಿದ್ದೀನಿ. ನಂತರ 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಹಾಕಿದ್ಮೇಲೆ ಮತ್ತೆ ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ಸ್ವಲ್ಪ ವಿ ಶೇಪ್ ಬರೋ ಥರ ನೋಡಿ ಸ್ವಲ್ಪ ಒಳಗಡೆ, ಈಗ 3 ಚೈನ್ ಬರುತ್ತಲ್ಲ ಅದರಿಂದ ಸ್ವಲ್ಪ ಒಳಗಡೆ ಆ ಗ್ಯಾಪಲ್ಲಿ ಹೋಗಿ ದಾರಾನ ಎಳೆದು ಕ್ಲಾತ್ ಒಳಗಡೆಯಿಂದ ದಾರಾನ ಎಳೆದು ತಂದು ಈ ರೀತಿ ಎರಡರಲ್ಲೊಂದು ಈ ರೀತಿ ದಾರವನ್ನು ಎಳೆದು ತರಬೇಕಾಗುತ್ತೆ. ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು. ಮತ್ತು ಇನ್ನೊಂದು ಟೈಮು ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಳ್ಳಿ. ಒಟ್ಟು 7 ಕಂಬಗಳನ್ನು ಡಬಲ್ ಕ್ರೋಶೆಟ್ 7 ಕಂಬಗಳನ್ನು ನಾವು ಇಲ್ಲಿ ಈ ಸ್ಟೆಪ್ಪಲ್ಲಿ ಹಾಕ್ಕೊಬೇಕು. ಈ ಒಂದು
ಇದರಲ್ಲಿ ಇಲ್ಲಿ ನಾವು 5 ಹಾಕ್ಕೊಂಡಿದ್ದೀವಿ ಸ್ಟಾರ್ಟಿಂಗು. ಇಲ್ಲಿ 3 ಚೈನ್ ಹಾಕಿದೆ, ಮತ್ತು ನಾವು ಕಂಟಿನ್ಯೂಯಸ್ ಆಗಿ 7 ಡಬಲ್ ಕ್ರೋಶೆಟನ್ನು ಹಾಕ್ಕೊಬೇಕು. ಈ ರೀತಿ ಡಬಲ್ ಕ್ರೋಶನ ಹಾಕ್ಕೊಂಡ್ಮೇಲೆ ಒಂದು 2 3 4 5 6 7 7 ಡಬಲ್ ಕ್ರೋಶೆಟ್ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಈ ಲೆವೆಲ್ ಇದೆಯಲ್ಲ, ಇದು ಕರೆಕ್ಟಾಗಿ ಬರಬೇಕು, ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಂತರ ದಾರವನ್ನು ಮುಂದೆ ಮಾಡಿ ಈ ಬೀಡ್ಸ್ ಇದೆಯಲ್ಲ, ಈ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಳಿ ದಾರದೊಳಗಡೆ. ಈ ರೀತಿ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಪಾಯಿಂಟ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಅದನ್ನು ಪಾಯಿಂಟ್ ಮಾಡಿ ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ಈ ಥರ ಕ್ಲಾತ್ ಒಳಗಡೆಯಿಂದ ಹೋಗಿ ದಾರ ತಂದು ನೋಡಿ, ಈ ರೀತಿ ಎರಡರಲ್ಲೊಂದು ನೋಡಿ, ಈ ರೀತಿ ಬರ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಮತ್ತು ಸೇಮ್ 7 ಕ್ರೋಶೆಟನ್ನು ಹಾಕೊಳ್ಳಿ. ಸೇಮ್ 7 7 7 ಡಬಲ್ ಕ್ರೋಶವನ್ನು ಹಾಕೊಂಡು ಹೋಗ್ತಾ ಇರಬೇಕು. ಈ ಒಂದು ಸ್ಟೆಪ್ಪಲ್ಲಿ ಒನ್ ಟೈಮು ಫಸ್ಟ್ ಟೈಮ್ ಮಾತ್ರ ನಾನು 5 ಹಾಕಿದ್ದೀನಿ. ನೆಕ್ಸ್ಟು 3 ಚೈನ್ 7 ಡಬಲ್ ಕ್ರೋಶ ಮತ್ತು ಬೀಡ್ಸ್ ಹ್ಯಾಡ್ ಮತ್ತು 7 ಡಬಲ್ ಕ್ರೋಶ ಈ ರೀತಿ ಹಾಕೊಳ್ತಾ ಹೋಗಬೇಕು. ಇಲ್ಲಿ ಆದಷ್ಟು ಸುಕ್ಕು ಬರಬಾರ ರೀತಿಯಲ್ಲಿ ಸ್ವಲ್ಪ ನಿಧಾನಕ್ಕೆ ಪಕ್ಕದಲ್ಲೇ ಈ ಒಂದು ಕಂಬ ಹಾಕ್ತೀವಲ್ಲ ಅದರ ಪಕ್ಕದಲ್ಲೇ ನಾವು ಆ ಒಂದು ಕ್ರೋಶನ ಹಾಕೊಬೇಕಾಗುತ್ತೆ. ಮತ್ತು ತುಂಬ ಟೈಟಾಗಿ ಹಾಕಬೇಡಿ, ಸುಕ್ಕು ಬರುತ್ತೆ. ಆದಷ್ಟು ಫಿನಿಶಿಂಗ್ ಕಡೆ ಗಮನ ಹರಿಸಿ, ಏಕೆಂತಂದರೆ ಸ್ವಲ್ಪ ಟೈಟಾಗಿ ನಾವು ಹೇಳ್ಕೊಂಡ್ರೂ ಸುಕ್ಕು ಬರುತ್ತೆ. ತುಂಬ ಲೂಸಾಗಿ ಹಾಕಿದ್ರೂ ಸಹ ಅದು ಹಾಕ್ವರ್ಡಾಗಿ ಕಾಣಿಸುತ್ತೆ. ಹಾಗಾಗಿ ನೀವು ಹಾಕುವ ಒಂದು ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಒಂದೇ ರೀತಿಯಲ್ಲಿ ಹಾಕುವ ಪ್ರಯತ್ನಗಳನ್ನು ಮಾಡಿ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. 1 2 3 4 5 6 7 ಆದಮೇಲೆ 3 ಚೈನ್ ಹಾಕೊಳ್ಳಿ. 1 2 3 ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಪಾಯಿಂಟ್ ಮಾಡಿಕೊಂಡು ಆ ಕ್ಲಾತ್ ಒಳಗಡೆ ಹೋಗಿ ದಾರಾನ ತಂದು ಕ್ರೋಶದ ಮೇಲೆ 3 ದಾರ ಇರುತ್ತೆ, ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು, ಮತ್ತು ಸೂಜಿ ಮೇಲೆ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ಮತ್ತು ಎರಡರಲ್ಲೊಂದು ಈ ರೀತಿ ಈ ಒಂದು ಡಿಸೈನ್, ಈ ಒಂದು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಬೋದು. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಸಿಂಪಲ್ ಡಿಸೈನ್ ಅಂತ ಕೇಳ್ತಾರೆ ನೋಡಿ, ಇಷ್ಟೇ ಮಾಡಿ ಇಲ್ಲಿಗೆ ಈ ಒಂದು 3 ಚೈನ ಇದೆಯಲ್ಲ, ಇಲ್ಲಿಗೆ ಕುಚ್ಚನ್ನು ಕಟ್ಬಿಟ್ಟು ಇದು ಒಂದು ಸ್ಟೆಪ್ ಆಗುತ್ತೆ. ಒಂದು 300 400 ಚಾರ್ಜ್ ಮಾಡ್ಬೋದು. ಈ ಥರ ಬೀಡ್ಸ್ ಆ್ಯಡ್ ಮಾಡೋದು, ಇಲ್ಲಿ ಕುಚ್ಚನ್ನು ಹಾಕೋದು, ಇದು ಒಂದು ಸ್ಟೆಪ್ ಆಗುತ್ತೆ. ನೋಡ್ತಾ ಇರ್ಬೋದು. ಹಾಗೆ ನೀವು ಪೂರ್ತಿ ನಾನು ಕ್ಲಾತ್ ಒಂದು 3 ಆರ್ಚಸ್ ಮಾತ್ರ ನಾನು ಮಾಡ್ಕೊತೀನಿ. ನೀವು ಸ್ಯಾರಿ ಮಾಡ್ತೀನಿ ಅನ್ನೋದಾದರೆ ಸ್ಯಾರಿ ಪೂರ್ತಿ ಹಾಕ್ಕೊಳ್ಳಿ. ಇದು ಪೂರ್ತಿ ಮಾಡಾದಮೇಲೆ ಹೇಗೆ ಬರುತ್ತೆ ಅಂತ ಫಿನಿಶಿಂಗ್ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಲಾಸ್ಟಲ್ಲಿ ಈ ರೀತಿ ಒಂದು ಲಾಸ್ಟ್ವರೆಗೂ ಹಾಕಿದ್ದೀನಿ.
ಮತ್ತು ಇಲ್ಲಿ 2 ಚೈನ್ ಹಾಕಿ ಕಟ್ ಮಾಡಿದ್ದೀನಿ. ಈ ರೀತಿ ಬಂದಿದೆ ಫಸ್ಟ್ ಸ್ಟೆಪ್ಪಲ್ಲಿ. ನೆಕ್ಸ್ಟ್ ಬಂದು ನಾನು ನೆಕ್ಸ್ಟ್ ಕಲರ್ನ ಹ್ಯಾಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕಲರ್ನ ನಾವು ಈ ಕ್ಲಾತ್ಗೆ ಹ್ಯಾಡ್ ಮಾಡ್ಕೊಬೇಕು. ನಾವು 2 ಚೈನ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅದರೊಳಗಡೆ ಹೋಗ್ಬಿಟ್ಟು ಆ ಒಂದು ಹೋಲ್ಸ್ ಇರುತ್ತೆ ನೋಡಿ, ಈ 2 ಚೈನ್ಸ್ 2 ಕಂಬಗಳ ನಡುವೆ 2 ಚೈನ್ ಇರುತ್ತೆ, ಅಲ್ಲ ಸಾರಿ 2 ಚೈನ್ ಮತ್ತು ಒಂದು ಕಂಬದ ನಡುವೆ ಆ ಒಂದು ಹೋಲ್ ಒಳಗಡೆ ಹೋಗಿ ಈ ರೀತಿ ದಾರಾನ ಎಳೆದು ಸ್ವಲ್ಪ ಬೆರಳಲ್ಲಿ ಟೈಟ್ ಮಾಡಿ, ಮತ್ತು ಈ ಒಂದು ದಾರವನ್ನು ಎಳೆದು ಸ್ವಲ್ಪ ಟೈಟ್ ಮಾಡಿ, ಮತ್ತು ಇನ್ನೊಂದು ಅದೇ ಸ್ಪೇಸಲ್ಲಿ ಒಳಗಡೆಯಿಂದ ಹೋಗಿ ಇನ್ನೂ ಒಂದು ಟೈಮ್ ಲಾಕ್ ಮಾಡಿ, ಯಾಕೆಂದರೆ ಬಿಚ್ಚೋಗಬಾರ್ದು, ಆ ಕಾರಣಕ್ಕೋಸ್ಕರ ನೋಡಿ ಈ ರೀತಿ 2 ಟೈಮ್ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಆದಮೇಲೆ 4 ಚೈನನ್ನು ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ಚೆನ್ನಾಗಿದೆ. ಈ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಈ 3 ಚೈನ್ ಒಳಗಡೆ ಹೋಗಿ ಲಾಕ್ ಮಾಡಿ, ಮತ್ತು 4 ಚೈನ್ ಹಾಕ್ಕೊಳ್ಳಿ. 1 2 3 4. ಇದಕ್ಕೂ 6 ಎಳೆನೇ ತೊಗೊಂಡಿದ್ದೀನಿ. 4 ಚೈನ್ ಆದಮೇಲೆ ಮತ್ತು 4 ಡಬಲ್ ಕ್ರೋಶೆಟ್ ಆ ಒಂದು 4 ಡಬಲ್ ಕ್ರೋಶೆಟ್ ಒಳಗಡೆ ಹೋಗಿ ಲಾಕ್ ಮಾಡಬೇಕಾಗುತ್ತೆ. 1 2 3 4 ಡಬಲ್ ಕ್ರೋಶ ಇರುತ್ತಲ್ಲ, ಅದರೊಳಗಡೆ ಹೋಲ್ಸ್ ಕಾಣಿಸ್ತಾ ಇರುತ್ತಲ್ಲ, ಎರಡು ಕಂಬಗಳ ನಡುವೆ ಆ ಒಂದು ಡಬಲ್ ಕ್ರೋಶಗಳ ನಡುವೆ ಅದರೊಳಗಡೆ ಹೋಗಿ ದಾರಾನ ಎಳೆದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನಾವು ಈ ಬೀಡ್ಸಿನ ಸುತ್ತ ಆರ್ಚನ್ನು ನಾವು ಒಂದು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಈ ಬ್ಯಾಕ್ ಸೈಡಲ್ಲಿ ದಾರ ಇದೆ ನೋಡಿ, ಈ ದಾರದ ಸಹಾಯದಿಂದ ಈ ಆರ್ಚನ್ನು ನಾವು ಕಂಪ್ಲೀಟ್ ಮಾಡ್ಕೊಬೇಕು, ಆರ್ಚನ್ನು ಕ್ರಿಯೇಟ್ ಮಾಡ್ಕೊಬೇಕು. ಹಾಗಾಗಿ ನಾನಿಲ್ಲಿ ಡಬಲ್ ಕ್ರೋಶೆಟನ್ನು ಹಾಕ್ತಾಯಿದ್ದೀನಿ. ಕ್ರೋಶದ ಮೇಲೆ 2 ಸರಿ ತ್ರಿಬಲ್ ಕ್ರೋಶೆಟು, 2 ಸರಿ ದಾರವನ್ನು ತಗೊಳ್ಳಿ. ತ್ರಿಬಲ್ ಕ್ರೋಶೆಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಕ್ರೋಶೆಟ್ಗಿಂತ ತ್ರಿಬಲ್ ಕ್ರೋಶೆಟು ಆರ್ಚ್ಗೆ ತುಂಬ ಲುಕ್ಕು ಕೊಡುತ್ತೆ. ಹಾಗಾಗಿ ಈ ರೀತಿ ಕ್ರೋಶದ ಮೇಲೆ 2 ಸರಿ ದಾರವನ್ನು ತಗೊಂಡು ಆ ಬೀಡ್ಸನ್ನು ಟರ್ನ್ ಮಾಡಿ, ಈ ಥರ ದಾರ ಇದೆಯಲ್ಲ ಹಿಂದುಗಡೆ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿ ಆ ದಾರದ ಒಳಗಡೆ ಹೋಗಿ ದಾರನ ತೊಗೊಂಬಂದರೆ ಕ್ರೋಶದ ಮೇಲೆ 1 2 3 ದಾರ ಲೂಪು ಕಾಣಿಸುತ್ತೆ. ಮತ್ತು ಸಾರಿ ಒಂದು ಸೆಕೆಂಡು, 1 2 ಇಲ್ಲಿ 3 ಬರಬೇಕು ಕ್ರೋಶದ ಮೇಲೆ. ನೆಕ್ಸ್ಟು ನಾವು ಈ ದಾರ ಹಿಂದುಗಡೆ ದಾರದಿಂದ ಹೇಳ್ಕೊಂಡಾಗ 4 ಬರುತ್ತೆ ಲೂಪ್ಸು ನೋಡಿ, 4 ಕಾಣಿಸ್ತಾ ಇರ್ಬೋದು ನಿಮಗೆ. 4 ಬಂದಮೇಲೆ ನೀವು ತ್ರಿಬಲ್ ಕ್ರೋಶೆಟನ್ನು ಮಾಡ್ಕೋಬೇಕು. 2ರಲ್ಲಿ ಒಂದನ್ನು ಮಾಡಿ, ಮತ್ತು 2ರಲ್ಲಿ ಒಂದನ್ನು ಮಾಡಿ, ತ್ರಿಬಲ್ ಕ್ರೋಶನ ಹಾಕೊಳ್ಳಿ, ಮತ್ತು 2ರಲ್ಲಿ ಒಂದನ್ನು ಮಾಡಿ, ಮತ್ತು 2 ಸರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ದಾರ ಒಳಗಡೆ ಹೋಗಿ 2ರಲ್ಲಿ ಒಂದನ್ನು ಈ ರೀತಿ ಹ್ಯಾಡ್ ಮಾಡ್ತಾ ಹೋಗಿ, ಮತ್ತು ಈ ರೀತಿ ಒಳಗಡೆ ಸೇಮ್ ನೀವು ನಾರ್ಮಲ್ಲು ಆರ್ಚನ್ನು ಹೇಗೆ ಮಾಡ್ಕೊತೀರ ಆ ರೀತಿ ಆ ಆರ್ಚ್ ಕಂಪ್ಲೀಟ್ ಪೂರ್ತಿ ತ್ರಿಬಲ್ ಕ್ರೋಶನ ಹಾಕ್ಕೊಳ್ಳಿ. ಎಷ್ಟು ಫಸ್ಟ್ ನಾನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಫಸ್ಟ್ ಟೈಮು ನಿಮಗೆ ಡೈರೆಕ್ಟಾಗಿ ಹೇಳೋದ್ರಿಂದ ನಿಮಗೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ತೋರಿಸ್ತೀನಿ, ಎಷ್ಟು ಕ್ರೋಶಗಳು ಹಿಡಿಯುತ್ತೆ ತ್ರಿಬಲ್ ಕ್ರೋಶ ನಿಮ್ಗೆ ತೋರಿಸ್ತೀನಿ. ಅಷ್ಟೇ ಕಂಬಗಳನ್ನು ನೀವು ಎಷ್ಟು ಆರ್ಚ್ಗಳನ್ನ ಕ್ರಿಯೇಟ್ ಮಾಡ್ತೀರಾ ಅಷ್ಟು ಆರ್ಚ್ಗಳಿಗೂ ಸಮನಾಗಿ ಹಾಕ್ಕೊಬೇಕು.
ಒಂದು ಆರ್ಚಲ್ಲಿ ಎಕ್ಸಾಂಪಲ್ 10, ಇನ್ನೊಂದು ಆರ್ಚಲ್ಲಿ 11 ಆ ರೀತಿ ಹಾಕ್ಕೊಂಡಾಗ ಫಿನಿಶಿಂಗ್ ನಿಮಗೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ನೀವು ತ್ರಿಬಲ್ ಕ್ರೋಶೆಟ್ ಮಾಡ್ಕೊಬೇಕಾದ್ರೆ, ಡಬಲ್ ಕ್ರೋಶೆಟ್ ಮಾಡ್ಕೊಬೇಕಾದ್ರೆ ಫಸ್ಟ್ ಆರ್ಚ್ ನಿಮ್ಗೆ ಎಷ್ಟು ಹಿಡಿಯುತ್ತೆ ನೋಡ್ಕೊಳ್ಳಿ, ಅಷ್ಟು ಆರ್ಚನ್ನೇ ಲಾಸ್ಟ್ವರೆಗೂ ಮಾಡಬೇಕು. ಕೆಲವೊಂದು ಟೈಮು ನೀವು ಈ ಒಂದು ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ವೇರಿ ಆಗಿರ್ಬೋದು, ಅಡ್ಜಸ್ಟ್ ಮಾಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ನೀವೇನಾದರೂ ಕ್ರೋಶೆಗಳನ್ನೇ ಚೇಂಜ್ ಆ ಸಂಖ್ಯೆನೇ ವೇರಿ ಮಾಡಿಬಿಟ್ರೆ ಅಷ್ಟೊಂದು ದಾರಿ ನಿಮಗೆ ಫಿನಿಶಿಂಗ್ ಬರೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ದೊಡ್ಡದು ಬರುತ್ತೆ, ಒಂದು ಚಿಕ್ಕದು ಬರುತ್ತೆ, ಆ ರೀತಿ ಆಗುತ್ತೆ. ಆ ಪರ್ಪಸ್ಗೆ ಬೇಡ ಅಂತ ಹೇಳಿ ಸ್ವಲ್ಪ ಹಿಂಗೆ ತಳ್ಕೊಳ್ಳಿ. ಹಿಂಗೆ ಆರ್ಚ್ಗಳಿಗೆ ಆದಷ್ಟು ತ್ರಿಬಲ್ ಕ್ರೋಶೆಟನ್ನೇ ಹಾಕೊಳ್ಳಿ. ಲುಕ್ಕು ಆ ಒಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇನ್ನೂ ಸ್ವಲ್ಪ ಸ್ಪೇಸ್ ಇದೆ, ಇನ್ನೂ ಒಂದು ಕ್ರೋಶ ಹಿಡಿಯುತ್ತೆ, ತ್ರಿಬಲ್ ಕ್ರೋಶ ನೋಡಿ. ಎಷ್ಟಾಗಿದೆ ನೋಡೋಣ. ಇಷ್ಟಿದ್ರೆ ಸಾಕು. 1 2 3 15 ಆಗಿದೆ. ಇಲ್ಲ ನಮಗೆ ಸ್ವಲ್ಪ ಚಿಕ್ಕದ ಆರ್ಚ್ ಬೇಕು ಅಂತಂದರೆ ಒಂದು 13 ಕಂಬಗಳನ್ನೇ ಹಾಕ್ಕೊಳ್ಳಿ. ಈ ಬೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸ್ಮಾಲ್ ಬೀಡ್ಸ್ ತೊಗೊಂಡ್ರೆ ಸ್ಮಾಲ್ ಬೀಡ್ಸ್ ಅಳತೆಗೆ ಬರುತ್ತೆ, ಬಿಗ್ ಬೀಡ್ಸನ್ನು ತೊಗೊಂಡಾಗ ಬಿಗ್ ಬೀಡ್ಸ್ ಅಳತೆ ಬರುತ್ತೆ. ಇಲ್ಲ ನಾನು ಹಾಕ್ಕೊಳ್ತೀನಿ ಅಂತಂದ್ರೂ ಹಾಕೋಬೋದು. ಈ ರೀತಿ ಫಸ್ಟ್ ನೀವು ಬೇಸಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಾಂದರೆ ಸರಿ ಮಾಡಲಿಲ್ಲ ಅಂದರೆ ಆ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಇದಾದಮೇಲೆ ನೀವು 3 ಕ್ರೋಶನ ಬಿಟ್ಟು ಆ ಗ್ಯಾಪ್ ನಡುವೆ ಹೋಗಿ ಲಾಕ್ ಮಾಡಬೇಕು. 1 2 3 3 ಕಂಬಗಳ ಇದೆಯಲ್ಲ, ಆ ಕಂಬದ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ಯಾಕೆ 3 ಕಂಬಗಳು ಅಂತಂದರೆ ನಾವಿಲ್ಲಿ 7 ಹಾಕ್ಕೊಂಡಿದ್ದೀವಿ. ಇಲ್ಲಿ ನಾವು 4 ಕಂಬಗಳನ್ನ ಬಿಟ್ಟು 3 ಕಂಬಗಳ ಮಧ್ಯದಲ್ಲೇ ನಾವು ಹಾಕಿರುವಂಥದ್ದು. ಸೇಮ್ ಇಲ್ಲಿ ಹೇಗಿದೆ ಈ ಕಡೆನೂ ಹಾಗೆ ಮಾಡಬೇಕು. ನೋಡಿ ಈ ರೀತಿ ಸ್ಮಾಲಾಗಿ ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನೀವು ನಾನು ಸ್ವಲ್ಪ 2 ಸ್ಕಿಪ್ ಮಾಡಿದೆ. 2 ತ್ರಿಬಲ್ ಕಂಬಗಳನ್ನು ಎರಡು ಕಂಬಗಳನ್ನ ಸ್ಕಿಪ್ ಮಾಡಿದೆ. ಅದು ಹಾಕೊಂಡ್ರೆ ಇನ್ನೂ ಲೆಂತಾಗಿ ಬರುತ್ತೆ. ಬೇಡ ಪುಟ್ಟದಾಗಿ ತುಂಬ ಲುಕ್ಕಾಗಿ ಇಷ್ಟೇ ಕಾಣಿಸುತ್ತೆ ಅಂತೇಳಿ ನಾನು 13 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. 13 ತ್ರಿಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಇದು ಆದಮೇಲೆ ಸೇಮ್ ಲಾಕ್ 4 ಚೈನನ್ನು ಹಾಕ್ಕೊಳ್ಳಿ. ಲಾಕ್ ಆದಮೇಲೆ 1 2 3 4 ಸೇಮ್ ಇದೇ ರೀತಿ ಆರ್ಚ್ ಈ ಒಂದು ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿ. 1 2 3 4 ನೋಡಿ. 1 2 3 4 ಈ ಒಂದು 4 ಕಂಬಗಳ ಆದಮೇಲೆ ನಡುವೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಈ ರೀತಿ ನೆಕ್ಸ್ಟು ಆರ್ಚನ್ನು ಮಾಡ್ಕೊಳ್ಳಿ. ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ರೀತಿ ಫೋಲ್ಡ್ ಆಗುತ್ತೆ, ಆ ಥರ ಏನಿಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸರಿ ಹೋಗುತ್ತೆ ಮತ್ತು ಇದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಸ್ಟೆಪ್ಪು, ಇದು ಫಸ್ಟು 1 ಸ್ಟೆಪ್ಪಲ್ಲೇ ಮುಗಿಸ್ಬೋದು. ಇದು ಸೆಕೆಂಡ್ ಡಿಸೈನು, ಇದಕ್ಕೂ ಮುಗಿಸ್ಬೋದು. ಇಲ್ಲಿ ಕುಚ್ಚಿದೆಯಲ್ಲ, ಇಲ್ಲಿಗೆ ನೀವು ಕುಚ್ಚನ್ನು ಕಟ್ಬಿಟ್ರೆ ಟು ಇಲ್ಲೊಂದು ಕಟ್ಟಿದ್ರೆ 2 ಕುಚ್ಚು ಒಂದು ಆರ್ಚು ಆ ಟೈಪು ಡಿಸೈನು ಬರುತ್ತೆ. ಇದು ಒಂದು ಡಿಸೈನ್ ಆಗುತ್ತೆ. ನಾನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಆಗಿದೆ. ಇದೊಂದು ಕೊನೆ ನೋಡಿ, ಲಾಸ್ಟ್ ಎಂಡಿಂಗ್ ಬಂದು ಈ ರೀತಿ ಇದೆ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಸೇಮ್ ನಾವು ಈ ಕಲರ್ ತೊಗೊಂಡಿರ್ತೀವಲ್ಲ ಅದೇ ಕಲರ್ನೇ ತೊಗೊತಾ ಇದ್ದೀನಿ. ಕೆಲವೊಂದು ಸ್ಯಾರೀಸಲ್ಲಿ ತ್ರಿಬಲ್ ಕಲರ್ ಇರುತ್ತೆ ನೋಡಿ,
ಆ ಒಂದು ಸಿಚುವೇಶನ್ ಇದ್ದಾಗ ಈ ಥರ ಡಿಸೈನ್ಗೆ ತ್ರಿಬಲ್ ಕಲರ್, ಇದೇ ಬೇರೆ ಕಲರ್ ತೊಗೊಬೋದು, ತ್ರಿಬಲ್ ಕಲರ್ನ ಯೂಸ್ ಮಾಡಿ ಅಂತ ಹೇಳಿದಾಗ, ಮತ್ತು ನಾನು ಇದಕ್ಕೆ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ನಾರ್ಮಲ್ಲು 3mm, ಮತ್ತು ಇದಕ್ಕೆ ನೋಡಿ ಈ ರೀತಿ ಗೆಜ್ಜೆ ಬೀಡ್ಸಸ್ನ ತೊಗೊಂಡಿದ್ದೀನಿ. ಲಾಕ್ ಎಲ್ಲಿ ಬರುತ್ತೆ, ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ನಾವು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ ಆ ಹೋಲ್ಸ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇನ್ನೂ ಒಂದು ಟೈಮ್ ಲಾಕ್ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ ಇದರೊಳಗಡೆ ಹೋಗಿ ನಾವು 4 ಚೈನ್ ಒಳಗಡೆ ಇರುತ್ತಲ್ಲ ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ಳಿ. 1-2 ಸಿಂಗಲ್ ಕ್ರೋಶೆಟನ್ನು ಲಾಕ್ ಮಾಡಿ ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡ್ಮೇಲೆ ಸೇಮ್ 4 ಚೈನನ್ನು ಹಾಕ್ಕೊಳ್ಳಿ, ಇಲ್ಲ 5 ಚೈನನ್ನು ಹಾಕ್ಕೊಬೋದು. ಇಲ್ಲಿ ಕುಚ್ಚು ಬರೋ ಸ್ಪೇಸ್ ಇದು 4 or 5 ಎರಡನ್ನೂ ಹಾಕ್ಕೊಬೋದು. ನಾನು 4 ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಅಲ್ಲಿ ಲಾಕ್ ಮಾಡಿ ಮಧ್ಯ ಸೆಂಟ್ರಲ್ಲಿ ಲಾಕ್ ಮಾಡಿದ್ಮೇಲೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಲಾಕ್ ಆಗಿದೆ. ಲಾಕ್ ಆದಮೇಲೆ ನಾವು ಇಲ್ಲಿಗೆ ಈ ಒಂದು ರೌಂಡ್ ಬೀಡ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಒಂದು ರೌಂಡ್ ಬೀಡ್ಸು, ಒಂದು ಸಿಂಗಲ್ ಕ್ರೋಶೆಟು, ಆ ರೀತಿ ಫಸ್ಟು ನಾವು ದಾರನ ಮುಂದೆ ಮಾಡಿ ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಕ್ರೋಶಕ್ಕೆ ಈ ರೀತಿ ಥ್ರೆಡ್ಗೆ ಇನ್ಸರ್ಟ್ ಮಾಡಿ ನಾವು ಕಂಬಗಳನ್ನು ಕ್ರೋಶವನ್ನು ಹಾಕ್ಕೊಂಡಿದ್ದೀವಿ ಅಲ್ವಾ, ಈ ನಡುವೆ ಗ್ಯಾಪ್ ಇದೆಯಲ್ಲ, ಎರಡು ಕಂಬಗಳ ನಡುವೆ ಆ ಗ್ಯಾಪ್ ಒಳಗಡೆ ಹೋಗಿ ಕಾಣಿಸ್ತಾ ಇದೆ ನಿಮಗೆ ಈ ಥರ ಹೋಲು, ಅಲ್ಲಿಂದ ಹೋಗಿ ನೀವು ದಾರಾನ ತಂದು ಈ ರೀತಿ ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ಒಂದು ಬೀಡ್ ಆಯಿತು. ಮತ್ತು ನೆಕ್ಸ್ಟು ಬೀಡನ್ನು ಆ್ಯಡ್ ಮಾಡಿಬಿಡಿ. ನೆಕ್ಸ್ಟ್ ಅದ್ರ ಮುಂದಿನ ಒಂದು ಕಂಬದ ಒಳಗಡೆ ಹೋಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಮತ್ತು ದಾರ ಮುಂದೆ ಮಾಡಿ ಒಂದು ಪ್ಲೇನ್ ಸಿಂಗಲ್ ಕ್ರೋಶವನ್ನು ಮಾಡಿ ಇನ್ನೊಂದು ಬೀಡನ್ನು ಆ್ಯಡ್ ಮಾಡಿ. ಹೀಗೆ ಆರ್ಚ್ ಪೂರ್ತಿ ನೀವು ಈ ರೀತಿ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸಿಂಗಲ್ ಆಫ್ ಕ್ರೋಶೆಟ್ ಬರುತ್ತಲ್ಲ ಆ ರೀತಿನೂ ನೀವು ಮಾಡ್ಕೊಬೋದು. ನೋಡಿ ಅದು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು, ಬಟ್ ನಾನು ಇಷ್ಟೇ ಇಲ್ಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನಿಲ್ಲಿ 13 ಆರ್ಚ್ಗೆ 13 ತ್ರಿಬಲ್ ಕ್ರೋಶವನ್ನು ತೊಗೊಂಡಿದ್ದೀನಿ. ಹಾಗಾಗಿ ನಿಮಗೆ ಇಲ್ಲಿ ಸ್ವಲ್ಪ ನಾವು, ಯಾಕೆಂದರೆ ಇಲ್ಲಿ 2 ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ, 2 ಡಿಸೈನ್ ಬೀಡನ್ನು ಆ್ಯಡ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಇಲ್ಲಿ ಸ್ವಲ್ಪ ಗಮನ ಹರಿಸಿ ನೀವು ಇದು ಮಾಡಬೇಕು. ಇಲ್ಲಿ ಮೇ ಬಿ 7 ಹಿಡಿಯುತ್ತೆ, ಈ ಕಡೆ 3 ಈ ಕಡೆ 3, ಈ ಒಂದು ರೌಂಡ್ ಬೀಡ್ಸಸ್ಸು. ಹಾಗಾಗಿ ನೀವು ಈ ಕಡೆ 3 ಹಾಕಿದ್ಮೇಲೆ ಒಂದು ಕ್ರೋಶವನ್ನು ಮಾಡಿದ್ಮೇಲೆ ನೋಡಿ 1 2 3 4 5 6 7 ಒಂದು ಕಂಬ ಬರುತ್ತೆ ನೋಡಿ, ಆ ಸೆಂಟ್ರಿಗೆ ಬಂದಾಗ ನಾವು ಗೆಜ್ಜೆ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಈ ರೀತಿ ನೋಡಿ, ಈ ರೀತಿ ಸ್ಟೆಪ್ ಬರುತ್ತೆ. ಇದು ನಾನು ವಿಡಿಯೋ ಮಾಡಿಲ್ಲ, ಹಿಂಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಳಿ. ನೋಡಿ, ಫಸ್ಟ್ ನಾವು ಸೇಮ್ ಇದೇ ಲಾಕ್ ಅಂದ್ಕೊಳ್ಳಿ, ಈ ಸೈಡ್ ಲಾಕ್ ಅಂದ್ಕೊಳ್ಳಿ. ನಾವು ಇಲ್ಲಿ ಈ ಒಂದು ಲಾಕ್ ಇರುತ್ತಲ್ಲ 4 ಚೈನ್ ಲಾಕು, ಅದರೊಳಗಡೆ ಹೋಗಿ ಲಾಕ್ ಮಾಡ್ಕೊಂಡು ಈ ರೀತಿ 4 ಚೈನ್ ಮಧ್ಯದಲ್ಲಿ ಹೋಗಿ ಈ ರೀತಿ ಒಂದು ಸಿಂಗಲ್ ಕ್ರೋಶೆಟ್ ಅಥವಾ ಕ್ರೋಶ ಅಥವಾ ಲಾಕ್ ಅಂತ ಹೇಳ್ತಾರಲ್ಲ ಆ ರೀತಿ ಮಾಡ್ಕೊಬೇಕು. ನೆಕ್ಸ್ಟು 4 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ನಾವು 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಆರ್ಚ್ ಇರುತ್ತಲ್ಲ ಅದ್ರ ಒಳಗಡೆ ಹೋಗಿ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ಈ ರೀತಿ ಸಿಂಗಲ್ ಕ್ರೋಶವನ್ನು ಹಾಕಿ ದಾರವನ್ನು ಮುಂದೆ ಮಾಡಿ ಈ ರೀತಿ, ಇದು 2 mm 3 mm ಯಾವುದಾದ್ರೂ ತೊಗೊಬೋದು ನೀವು. ನಾನು ಇದನ್ನು 2 mm ತೊಗೊಂಡಿದ್ದೀನಿ.
ಈ ಕಂಬಗಳ ನಡುವೆ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆಯಿಂದ ಹೋಗಿ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಮುಂದಿನ ಗ್ಯಾಪ್ದಲ್ಲೂ ಅಷ್ಟೇ ಪ್ಲೈನ್ ಸಿಂಗಲ್ ಕ್ರೋಶ ಒಂದು ಸಲ ಬೀಡ್ಸನ್ನು ಆ್ಯಡ್ ಮಾಡಿ ಇನ್ನೊಂದು ಸರಿ ಪ್ಲೈನ್ ಕ್ರೋಶವನ್ನು ಹಾಕ್ಕೊಳ್ಳಿ. ಇದೇ ರೀತಿ ಆರ್ಚನ್ನು ಕಂಪ್ಲೀಟ್ ಮಾಡಿ ನೋಡಿ ಈ ರೀತಿ. ಮತ್ತು ಮುಂದಿನ ಒಂದು ಕಂಬದ ಯಾವುದೂ ಆರ್ಚಲ್ಲಿ ಇರುವಂತಹ ಯಾವುದೇ ಕಂಬಗಳನ್ನು ಆ ಒಂದು ಗ್ಯಾಪನ್ನು ಬಿಡಬಾರ್ದು. ನೀವು ಬಿಟ್ಟರೆ ಆ ಡಿಸೈನ್ ಎಫೆಕ್ಟ್ ಹೋಗುತ್ತೆ. ಪ್ರತಿಯೊಂದು ಕಂಬಕ್ಕೂ ಒಂದು ಬೀಡ್ಸು, ಒಂದು ಪ್ಲೈನ್, ಒಂದು ಸಿಂಗಲ್ ಕ್ರೋಶ ಈ ರೀತಿ ಹಾಕ್ತಾ ಬಂದರೆ ಆ ಒಂದು ಡಿಸೈನ್ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನಾನು ಈ ಥರ ಹಾಕ್ಕೊಂಡಿರೋದು ಈ ಸೈಡಲ್ಲಿ. ನೀವು ಇದಕ್ಕೂ ಸಹ ಸ್ಟೆಪ್ಸು ಕುಚ್ಚನ್ನು ಆ್ಯಡ್ ಮಾಡಿಬಿಟ್ಟು ಇದೊಂದು ಸ್ಟೆಪ್ ಆಗುತ್ತೆ, ಮತ್ತು ಆರ್ಚ್ ಒಂದು ಸ್ಟೆಪ್ ಆಗುತ್ತೆ ಡಿಸೈನು. ಮತ್ತು ಇಷ್ಟಕ್ಕೇ ಈ ಡಿಸೈನ್ನ ಸ್ಟಾಪ್ ಮಾಡ್ಬೋದು. ಇನ್ನೂ ಹೆವಿ ಬ್ರೈಡಲ್ ಬೇಕು ಅಂತ ಅಂದರೆ ನಾನು ಪೂರ್ತಿ ಡಿಸೈನ್ ಹೇಳ್ತೀನಿ. Thank you.